ನೋಡಿ, ಇಂಥ ಸುದ್ದಿಗಳ ಮಧ್ಯದಲ್ಲಿ ಒಂದು ಸುದ್ದಿ ಹೇಳೋದಕ್ಕೆ ಬಹಳ ಬೇಜಾರಾಗತ್ತೆ. ಭಾರತದ ರಾಜಕಾರಣ, ದೇಶ ಸವಾಲಿನ ಸನ್ನಿವೇಶವನ್ನು ಎದುರಿಸ್ತಾ ಇದ್ದಾಗ ನೀವು ಯಾವ ಪಕ್ಷದಲ್ಲೇ ಇರಿ, ಯಾವ ಸಿದ್ಧಾಂತದವರೇ ಆಗಿರಿ, ಎಲ್ಲವನ್ನೂ ಮರೆತು ಒಂದಾಗಬೇಕು ಅಂತ. ಇದು ಬರೀ BJP ಸರ್ಕಾರ ಇದ್ದಾಗ ಉಳಿದವರೆಲ್ಲ ಒಂದಾಗಬೇಕು ಹಂಗಲ್ಲ. ಯಾವುದೇ ಸರ್ಕಾರ ಇರಲಿ, ವಿರೋಧ ಪಕ್ಷದಲ್ಲಿ ಯಾರೇ ಇರಲಿ, ಎಲ್ಲ ಮರೆತು ಒಂದಾಗಬೇಕು. ನಮ್ಮ ರಾಜಕಾರಣ ಆಮೇಲೆ ಮಾಡೋಣಪ್ಪ, ಟೈಮ್ ಇದೆ ಅದಕ್ಕಿನ್ನೂ, ಬಟ್ ಈ ಸನ್ನಿವೇಶಕ್ಕೆ ಅಲ್ಲ ಅಂತ ತೀರ್ಮಾನ ಮಾಡಬೇಕು. ಭಾರತದಲ್ಲಿ ಅದು ಬರೋದೇ ಇಲ್ಲ, ದುರಂತ ಇದು. ನಾನು ಪ್ರಜಾಪ್ರಭುತ್ವದ ಸೈಡ್ ಎಫೆಕ್ಟ್ಗಳು ಏನು ಅಂತ ಏನಾದ್ರು ಬರೆದ್ರೆ ಅದರಲ್ಲಿ ಮೊದಲನೇ ಪಾಯಿಂಟೇ ಇದು ಬರುತ್ತೋ ಏನೋ. ಸೈಡ್ ಎಫೆಕ್ಟ್ ಇದು ಪ್ರಜಾಪ್ರಭುತ್ವದ್ದು. ಎಲ್ರಿಗೂ ಒಂದೊಂದು ಅಜೆಂಡಾ ಇದೆ, ಇಲ್ಲಿ ಎಲ್ರಿಗೂ ಒಂದೊಂದು ಗೋಲ್ ಇದೆ, ಎಲ್ರಿಗೂ ಒಂದೊಂದು ಆಸ್ಪಿರೇಷನ್ ಇದೆ. ನೋಡಿ, AICC ಅವರು ಮೀಟಿಂಗ್ ಮಾಡಿ ಅಧಿಕೃತವಾಗಿ ನಿರ್ಧಾರ ತೆಗೆದುಕೊಳ್ತಾರೆ. ಸವಾಲಿನ ಸನ್ನಿವೇಶ, ಪ್ರಶ್ನೆ ಕೇಳಿದ್ರು ಅವರು, ಕೇಳಬೇಕಾದದ್ದೇ, ವಿರೋಧ ಪಕ್ಷ ಕೇಳಬೇಕದನ್ನ. ಬೇಹುಗಾರಿಕಾ ವೈಫಲ್ಯ ಯಾಕಾಯಿತು, ಭದ್ರತಾ ವೈಫಲ್ಯ ಯಾಕಾಯಿತು, ಅಂತಿಮವಾಗಿ ರೆಸಲ್ಯೂಷನ್ ಏನು, ಸವಾಲಿನ ಸನ್ನಿವೇಶ, ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಅದರ ಬೆಂಬಲಕ್ಕೆ ನಾವು ಇರ್ತೀವಿ. ದಟ್ ಈಸ್ ದ ರೆಸಲ್ಯೂಷನ್. ಹಂಗೆ ರೆಸಲ್ಯೂಷನ್ ತಗೊಂಡು ಕಾಂಗ್ರೆಸ್ಸಿನ ಅಧಿಕೃತ ಟ್ವಿಟರ್ ಹ್ಯಾಂಡಲ್ನಲ್ಲಿ ಈ ಫೋಟೋ ಹಾಕ್ತಾರೆ ಇವರು. ನೋಡಿದ್ರೆ ಗೊತ್ತಾಗುತ್ತೆ ಇಟ್ ಈಸ್ ಮೋದಿ ಅಂತ. ನರೇಂದ್ರ ಮೋದಿ ಅವರು ನಿಂತ್ಕೊಂಡಿದ್ದಾರೆ, ಹಿಂಗೆ ತಲೆನೇ ಇಲ್ಲ. ಜಿಮ್ಮೆದಾರಿ ಕೆ ಸಮಯ ಗಾಯಬ್ ಅಂತ, ಜವಾಬ್ದಾರಿ ನಿರ್ವಹಿಸಬೇಕಾದಾಗ ನಾಪತ್ತೆಯಾಗಿಬಿಟ್ಟಿದ್ದಾರೆ. ಈ ಫೋಟೋ ಹಾಕ್ತಾರೆ. ದಿಸ್ ಕುಡ್ ಬಿ ಫೈನ್ ಇನ್ ಎನಿ ಅದರ್ ಸಿಚುವೇಶನ್. ಇನ್ಯಾವುದೋ ಸನ್ನಿವೇಶದಲ್ಲಿ ಇದು ಸರಿ ಇರಬಹುದಪ್ಪ. ಕರ್ನಾಟಕ ಕಾಂಗ್ರೆಸ್ನವರು ಅದೇ ಫೋಟೋ ತಗೊಂಡು ಗಾಯಬ್ ಅಂತ GAYAB ಇಂಗ್ಲೀಷ್ನಲ್ಲಿ ಬರೆದಿದ್ರು. ಇವರು ಅದನ್ನು ತೆಗೆದು ಮಾಯಾ ಅಂತ ಹೇಳಿ ಕ್ವಶನ್ ಮಾರ್ಕ್ ಹಾಕಿ ಕರ್ನಾಟಕ ಕಾಂಗ್ರೆಸ್ನವರು ಪೋಸ್ಟ್ ಮಾಡಿದ್ರು. ಈ ನ್ಯಾಷನಲ್ ಕಾಂಗ್ರೆಸ್ಸಿನ ಟ್ವೀಟ್ ಇತ್ತಲ್ಲ ಗಾಯಬ್, ಅದನ್ನು ಪಾಕಿಸ್ತಾನದ ಮಾಜಿ ಮಂತ್ರಿ ಫವಾದ್ ಖಾನ್ ರೀಟ್ವೀಟ್ ಮಾಡ್ತಾರೆ. ಫವಾದ್ ಖಾನ್ ರೀಟ್ವೀಟ್. ಅವ್ರು ಹೇಳೋದು, ಕತ್ತೆಗೆ ಕೊಂಬು ಕಾಣಿಸ್ತಾ ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ, ಈಗ ನೋಡಿದ್ರೆ ತಲೆನೇ ಇಲ್ಲ ಅಂತ. ಇಂಥ ಸಂದರ್ಭದಲ್ಲಿ ಇನ್ನೊಂದು ಪಾಳಯದಲ್ಲಿ ಕೂತ್ಕೊಂಡಿರೋರು ವೇಟ್ ಮಾಡ್ತಿರೋದಿಲ್ವಾ ನಮ್ಮ ವೀಕ್ನೆಸ್ಸನ್ನು ಹಿಡ್ಕೊಂಡು ಎಳೆದಾಡೋದಕ್ಕೆ? ನಿನ್ನೆ ಅನಿಸುತ್ತೆ, ನಿನ್ನೆ ಏರ್ ಸ್ಟ್ರೈಕ್ ಆದಾಗಿನ ಒಂದು ಸನ್ನಿವೇಶ ದೆಹಲಿಯಲ್ಲಿ ನಡೆದದ್ದು, ಆಮ್ ಆದ್ಮಿ ಪಕ್ಷದ ಕಚೇರಿಯಲ್ಲಿ ನಡೆದದ್ದಂಥದ್ದನ್ನು ಹೇಳಿದೆ. ಕುಮಾರ್ ವಿಶ್ವಾಸ್ ಆಮ್ ಆದ್ಮಿ ಪಾರ್ಟಿಲಿದ್ದರು ಅವಾಗ. ಅರವಿಂದ್ ಕೇಜ್ರಿವಾಲು ಏರ್ ಸ್ಟ್ರೈಕ್ನ ಮೇಲೆ ಸಂಶಯಗಳನ್ನು ವ್ಯಕ್ತಪಡಿಸಿ ನೀನು ಪ್ರೆಸ್ ಮೀಟ್ ಮಾಡಬೇಕು ಅಂತ ಹೇಳ್ತಾರೆ. ಏರ್ ಸ್ಟ್ರೈಕ್ ಆಗಿದ್ದರ ಬಗ್ಗೆ ನೀನು ಡೌಟ್ ವ್ಯಕ್ತಪಡಿಸ್ಬೇಕು, ಪ್ರೂಫ್ ಕೊಡಬೇಕು ಕೇಂದ್ರ ಸರ್ಕಾರ ಅಂತ ನೀನು ಪ್ರೆಸ್ ಮೀಟ್ ಮಾಡು ಅಂತ. ಕುಮಾರ್ ವಿಶ್ವಾಸ್ ಹೇಳ್ತಾರೆ, ನೋ, ಈ ರೀತಿಯ ಮಾತುಗಳನ್ನು ಆಡಿದ್ರೆ ಪಾಕಿಸ್ತಾನಕ್ಕೆ ಆಹಾರ ಕೊಟ್ಟಂಗಾಗತ್ತೆ. ಅವರು ಅದನ್ನೇ ಇಟ್ಕೊಂಡು ಭಾರತದ ರಾಜಕಾರಣಿಗಳೇ ನಂಬುತ್ತಿಲ್ಲ ರೀ ಏರ್ ಸ್ಟ್ರೈಕ್ ಆಗಿರೋದನ್ನು, ನಮ್ಮಲ್ಲೇನೂ ಆಗಿಲ್ಲ ಅಂತಾರೆ. ಹೀಗೆಲ್ಲ ಮಾಡಬಾರ್ದು ಅಂದರೆ ನೀನು ಮಾಡದೆ ಹೋದರೆ ನಾನು ಮಾಡ್ತೀನಿ ಅಂತ ಅರವಿಂದ್ ಕೇಜ್ರಿವಾಲ್ ಬಂದು ಆ ಪ್ರೆಸ್ ಮೀಟ್ ಮಾಡಿದ್ರಂತೆ. ಅದಾದಮೇಲೆ ಕುಮಾರ್ ವಿಶ್ವಾಸ್ ಆಮ್ ಆದ್ಮಿ ಪಕ್ಷದಿಂದಲೇ ಹೊರಗೋದ್ರೆ ಆ ಮಾತು ಬೇರೆ. ಅರವಿಂದ್ ಕೇಜ್ರಿವಾಲ್ ಯಾವಾಗ ಏರ್ ಸ್ಟ್ರೈಕಿಗೆ ಸಾಕ್ಷಿ ಕೇಳಿದ್ರಲ್ಲ, ಪಾಕಿಸ್ತಾನ ತುಂಬ ಅದೇ ಚರ್ಚೆ. ದೆಹಲಿಯ ಮುಖ್ಯಮಂತ್ರಿನೇ ನಂಬೋದಕ್ಕೆ ತಯಾರಾಗಿಲ್ಲ ಏರ್ ಸ್ಟ್ರೈಕ್ ಅಂತ, ಇನ್ನು ನಮ್ಮಲ್ಲಿ ಏರ್ ಸ್ಟ್ರೈಕ್ ಆಗಿಲ್ಲ ಅಂದರು. ಏನಂತೀರಿ ಇದಕ್ಕೆ? ಕರ್ನಾಟಕದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಾನು ಯುದ್ಧದ ಪರವಾಗಿಲ್ಲ ಅಂದರು. ಪಾಕಿಸ್ತಾನದ ನ್ಯೂಸ್ ಚಾನಲಲ್ಲಿ ಏನು ಚರ್ಚೆ? ಯುದ್ಧ ಮಾಡಬೇಕು ಅಂತ ತಯಾರಾಗಿರುವ ಭಾರತದ ಸರ್ಕಾರದ ಪರವಾಗಿ ನೋಡಿ ಕರ್ನಾಟಕದ ವಜೀರೆ ಆಲಮೇ ಇಲ್ಲ ಅಂತ. ಇದೆ ಅಲ್ವಾ ಪಾಕಿಸ್ತಾನದ ನ್ಯೂಸ್ ಚಾನಲ್ಗಳಲ್ಲಿ ಸುದ್ದಿಯಾಗಿದ್ದು. ಆನಂತರ ಸಿದ್ದರಾಮಯ್ಯನವರು ಕ್ಲಾರಿಫಿಕೇಷನ್ ಕೊಟ್ಕೊಂಡು ಓಡಾಡಬೇಕಾಗಿ ಬಂತು. AICC ಅವರು ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ಅದಾದಮೇಲೆ ಇಂಥ ಫೋಟೋ ಹಾಕಿದ್ರೆ ಪಾಕಿಸ್ತಾನದವ್ರಿಗೊಂದು ಮಾತಾಡೋದಕ್ಕೊಂದು ವಿಷಯ ಕೊಟ್ಟಂಗಾಗಲಿಲ್ವಾ? BJP ಅವರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು ಇವತ್ತು, ಪಾಕಿಸ್ತಾನದ ಉದ್ದೇಶವೂ ಒಂದೇ, ಕಾಂಗ್ರೆಸ್ಸಿನ ಉದ್ದೇಶವೂ ಒಂದೇ, ಸರ್ತನ್ ಸೆ ಜುದಾ. ನೋಡಿ, ಪ್ರಧಾನಮಂತ್ರಿಗಳಿಗೆ ತಲೆ ಹಾಕಿಲ್ಲ, ಇವರು ತಲೆನೇ ಇಟ್ಟಿಲ್ಲ. ಸರ್ತನ್ ಸೆ ಜುದಾ. ಇನ್ನೊಂದು, ಕಾಂಗ್ರೆಸ್ ಈಸ್ ಈಕ್ವಲ್ ಟು ಪಾಕಿಸ್ತಾನ್, PR ಏಜೆಂಟ್ಸ್ ಅಂತ ಹಾಕಿ ಫೋಟೋಗಳನ್ನು ಹಾಕಿದ್ದಾರೆ. ಕಾಂಗ್ರೆಸ್ಗೆ ಹಾತ್, ಪಾಕಿಸ್ತಾನಕ್ಕೆ ಸಾತ್ ಅಂತ. ಇದರಲ್ಲಿ ಕರ್ನಾಟಕದ 3 ಜನ ರಾಜಕಾರಣಿಗಳು ಬಂದರು. ಇನ್ನೇನು ಹೆಮ್ಮೆ ಪಡ್ಬೇಕಾ, ಹಣೆ ಚಚ್ಕೋಬೇಕಾ, ನೀವೇ ಹೇಳಬೇಕಪ್ಪ. ಕರ್ನಾಟಕದವ್ರು 3 ಜನ ಇದ್ದಾರೆ. ಸಿದ್ದರಾಮಯ್ಯನವರು ಇದ್ದಾರೆ, BK ಹರಿಪ್ರಸಾದ್ ಇದ್ದಾರೆ, RB ತಿಮ್ಮಾಪುರ್ ಇದ್ದಾರೆ. ಕರ್ನಾಟಕದವ್ರು 3 ಜನ ಇದ್ದಾರೆ ಇದರಲ್ಲಿ. ಗೌರವ್ ಭಾಟಿಯಾ BJP ವಕ್ತಾರರು ಮಾತಾಡಿದ್ದಾರೆ.
ಸರ್ ತನ್ ಸೆ ಜುದಾ ಮಾಡಿದ್ದಾರೆ ನೋಡಿ ಇದರಲ್ಲಿ ಅಂತ ಕೇಳಿಸ್ಕೊಳ್ಳಿ. ये लंदन की तस्वीर है. हमारे भाई हमारी बहनें पाकिस्तान हाई कमीशन के बाहर प्रदर्शन करते हैं. पाकिस्तान हाई कमीशन की बालकनी से उनका अधिकारी निकलता है. वो भारतीयों की तरफ नफरत की नजर से देखते हुए एक इशारा करता है. वो इशारा करता है ऐसे, सर तन से जुदा. लेकिन यह सिग्नल कहां पकड़ा जाना था? यह सिग्नल पकड़ा जाना था कांग्रेस के हेडक्वार्टर में, राहुल गांधी के एंटेना में. पकड़ लिया. जो पाकिस्तान का इरादा है, मकसद है, वो कभी पूरा नहीं होगा. लेकिन उसी तरह की एक तस्वीर यहां पे प्रधानमंत्री जी के लिए की जाती है. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.